ಹೋರಾಟದಲ್ಲಿ ದೆಹಲಿಗೆ ಕೊಂಡೊಯ್ಯೋದಕ್ಕೆ ಬಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರ ಇಂಡಿ ಮೈತ್ರಿಕೂಟ ಪ್ರತಿಭಟನೆಗೆ ಸಿದ್ಧವಾಗಿದೆ. ಇಂಡಿಯಾ ಮೈತ್ರಿಕೂಟದ ಪ್ರತಿಭಟನೆಗೆ ಕೌಂಟರ್ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿಯಿಂದ ಪ್ಲಾನ್. ಕೌಂಟರ್ ಕೊಡೋದಕ್ಕೂ ಕೂಡ ಬಿಜೆಪಿ ರಣತಂತ್ರ ರೂಪಿಸಿಕೊಂಡಿದೆಯಂತೆ. ಎನ್ಡಿಎ ಬೆಂಬಲದ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ. ನಿನ್ನೆ ಹೈಕಮಾಂಡ್ ನಾಯಕರ ಭೇಟಿ, ಮುಂಬರುವಂತಹ ದಿನದಲ್ಲಿ ಇಂಡಿಯಾ ಮೈತ್ರಿಕೂಟದಿಂದ ಸಿದ್ದರಾಮಯ್ಯ ಅವರ ಪರವಾಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ದೆಹಲಿ ಅಂಗಳದಲ್ಲಿ ಈಗಾಗಲೇ ಎಲ್ಲವೂ ಫೈನಲ್ ಆಗಿದೆ. ಇದಕ್ಕೆ ಕೌಂಟರ್ ಪ್ರತಿಭಟನೆ ಕೊಡಬೇಕಲ್ಲ, ಕೇವಲ ರಾಜ್ಯ ಮಟ್ಟಕ್ಕೆ ಮಾತ್ರ ಈ ಪ್ರಕರಣವನ್ನ ಸೀಮಿತವಾಗಿ ಇರಿಸಬಾರ್ದು, ಇದನ್ನ ಕೇಂದ್ರಕ್ಕೂ ಕೂಡ ತಗೊಂಡು ಹೋಗಬೇಕು, ರಾಷ್ಟ್ರದ ಜನ ಕೂಡ ಇದನ್ನ ನೋಡಬೇಕು ಅಂತ ಹೇಳಿ ಬಿಜೆಪಿಯಿಂದಲೂ ಕೂಡ ಎನ್ಡಿಎ ಮೈತ್ರಿಕೂಟದಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ, ಕೌಂಟರ್ ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಕೌಂಟರ್ ಪ್ರೊಟೆಸ್ಟ್ ಮಾಡೋದಕ್ಕೆ ಎನ್ಡಿಎ ಒಕ್ಕೂಟ ಕೂಡ ಈಗ ರೆಡಿ ಆಗಿದೆಯಂತೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಮೈಸೂರು ಪಾದಯಾತ್ರೆ ಬಳಿಕ ಸಭಾ ಒಂದಷ್ಟು ತಯಾರಿಗಳು, ಅಂದರೆ ಎಲ್ಲಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟರು, ಎಲ್ಲ ಒಂದು ಕಡೆ ಮೈಸೂರು ಪಾದಯಾತ್ರೆ ಯಶಸ್ವಿಯಾಗಿದೆ. ಇದನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಚಿಂತನೆಗಳನ್ನು ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನ ಒಂದಷ್ಟು ಡ್ಯಾಮೇಜ್ ಮಾಡಬೇಕು, ಜೊತೆಗೆ ಕಾಂಗ್ರೆಸ್ನ ಹುಳುಕನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ನೇರವಾಗಿ ಈಗಲೇ ರಾಜ್ಯ ನಾಯಕರ ಜೊತೆಗೆ ವಿಜೇಂದ್ರ ಅವರು ಒಂದಷ್ಟು ಚರ್ಚೆ ಮಾಡಿ ಅದೇ ರಿಪೋರ್ಟನ್ನು ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಮಾಡ್ತಾರೆ. ಅಂದ್ರೆ ಇದೇ ಮೂಢ ಹಗರಣವನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡೋಣ, ಜೊತೆಗೆ ಎನ್ಡಿಎ ಒಕ್ಕೂಟದ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಹಾಗೆ ಎನ್ಡಿಎ ಇಡೀ ಬಿಜೆಪಿಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಪಕ್ಷಗಳು ಕೂಡ ದೆಹಲಿಯ ಜಂತರ್ ಮಂತರದಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಒಂದಷ್ಟು ಚಿಂತನೆಗಳೆಲ್ಲ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನ ತೆಗೆದುಕೊಂಡು ವಿಜೇಂದ್ರ ಅವರು ಭಾನುವಾರ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹೈಕಮಾಂಡ್ ನಾಯಕರು ಏನಾದರೂ ಕೂಡ ಒಪ್ಪಿಗೆ ಕೊಟ್ಟರೆ ಇಲ್ಲಿರುವಂತಹ ಒಂದಷ್ಟು ಪ್ರತಿಭಟನೆಯ ರೂಪುರೇಷೆಗಳನ್ನು ಕೂಡ ರೆಡಿ ಮಾಡಿಕೊಂಡು ಮತ್ತೊಂದು ಸುತ್ತಿನ ಸಭೆಗೂ ಕೂಡ ವಿಜೇಂದ್ರ ಅವರು ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಎರಡು ಸಂದೇಶವನ್ನು ಕೊಡ್ತಾರೆ. ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಅವರು ಕೂಡ ಪ್ರತಿಭಟನೆ ಮಾಡಿ ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿದ್ರು, ನನ್ನ ಟ್ಯಾಕ್ಸ್ ನನ್ನ ಹಕ್ಕು ಅಂತ. ಅದಕ್ಕೆ ತಿರುಗೇಟು ಕೊಡ್ಲಿಕ್ಕೆ ಈಗಾಗಲೇ ಮೂಡವನ್ನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮುಜುಗರ ಉಂಟು ಮಾಡಲಿಕ್ಕೆ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮೂಡ ಹಗರಣ ಏನಿದೆ ಅದು ಮೈಲೇಜ್ ಅನ್ನು ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಒಂದಷ್ಟು ಡ್ಯಾಮೇಜ್ ಮಾಡಿದ್ದೇ ಆದಲ್ಲಿ ನಮಗೂ ಕೂಡ ಒಂದಷ್ಟು ಮೈಲೇಜ್ ಸಿಗುತ್ತೆ. ಇಲ್ಲಿನ ಪಾದಯಾತ್ರೆ ಏನು ಮೈಲೇಜ್ ಇರುತ್ತೋ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಮೈಲೇಜ್ ಅನ್ನ ಪಡಿಬಹುದು ಅಂತ ವಿಜೇಂದ್ರ ಅವರ ಲೆಕ್ಕಾಚಾರ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಅನುಮತಿ ಕೊಟ್ಟರೆ ಈ ಎಲ್ಲಾ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ವಿಜೇಂದ್ರ ಅವರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.